गुलबर्गा शहर में एक प्रेस मीट के जरिए यूथ कांग्रेस प्रेसिडेंट शकील अहमद सरादगी और इंडियन यूथ कांग्रेस के नेशनल मीडिया कोऑर्डिनेटर श्री चेतन गौड़ा गोनाइक ने मीडिया को जानकारी दी कि इंडियन यूथ कांग्रेस की तरफ से एक नया प्रोग्राम लॉन्च किया गया है जिसका नाम संविधान लीडरशिप प्रोग्राम यानी SLP रखा गया है। उन्होंने बताया कि इस प्रोग्राम का मकसद युवाओं में लीडरशिप क्वालिटीज को डेवलप करना और संविधान के मूल्यों को मजबूत करना है। लीडर्स ने कहा कि ये इनिशिएटिव यंग जनरेशन को डेमोक्रेटिक प्रिंसिपल्स समझने और एक्टिव रोल अदा करने का एक बेहतरीन प्लेटफॉर्म देगा। इस मौके पर यूथ कांग्रेस प्रेसिडेंट शकील अहमद सरादगी, नेशनल मीडिया कोऑर्डिनेटर श्री चेतन गौड़ा गोनाइक, कार्तिक नाटेकर, फारूक पटेल मुदबल, एजाज निम्बलकर, राजू मलागी, टाइगर विघ्नेश्वर, असलम सिंदगी, सरफुद्दीन मिस्त्री, कार्तिक होसामनी, शेख समरीन, श्री शैल चौधरी, प्रवीण कल्लूर और कई कांग्रेस लीडर्स मौजूद थे। ಎಲ್ಲರಿಗೂ ನಮಸ್ಕಾರ। ಭಾರತೀಯ ಯುವ ಕಾಂಗ್ರೆಸ್ ಇಂಡಿಯನ್ ಯೂತ್ ಕಾಂಗ್ರೆಸ್ ಒಂದು ಹೊಸ ಯೋಜನೆ ರೂಪಿಸಿದೆ। ಅದರ ಹೆಸರು ಸಂವಿಧಾನ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ SLP ಅಂತೇಳಿ ಇದು ಒಂದು ಹೊಸ ವಿನೂತನ ಒಂದು ಯೋಜನೆ ಯುವ ಕಾಂಗ್ರೆಸ್ ಕಡೆಯಿಂದ ಭಾರತೀಯ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಭಾನು ಅವರು ಮತ್ತು ನಮ್ಮ ಯುವ ಕಾಂಗ್ರೆಸ್ನ ಉಸ್ತುವಾರಿಯಾದ ಮನೀಶ್ ಶರ್ಮಾ ಅವರು, ಒಂದು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಯೋಜನೆ ಅಂತೆ ಒಂದು ಕೆಳಸ್ತರದಿಂದ ಒಂದು ಗ್ರಾಮ ಮಟ್ಟ, ಒಂದು ವಾರ್ಡ್ ಲೆವೆಲಿಂದ ಒಂದು ರಾಷ್ಟ್ರೀಯ ಮಟ್ಟ ತನಕ ಒಂದೇ ವಿಚಾರಧಾರೆ ಎಲ್ಲರದ್ದು ಇರಬೇಕು। ನಮ್ಮ ಒಂದು ಸೆಕ್ಯುಲರ್ ಮೈಂಡ್ಸೆಟ್ ಇರೋರು ಮತ್ತು ಜಾತ್ಯತೀತ ಮನೋಭಾವದವ್ರು ಇರೋರು ಮತ್ತು ಎಲ್ಲ ಜಾತಿ ಜನಾಂಗದ ಜೊತೆಯಲ್ಲಿ ತೊಗೊಂಡು ಹೋಗುವಂಥ ಯುವಕರು ಮತ್ತು ಸಾಮಾನ್ಯ ಜನರು ಮತ್ತು ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು, ಈಗ ಯೂಟ್ಯೂಬರ್ಸು, ಅವರೆಲ್ಲರಿಗೋಸ್ಕರ ಇದೊಂದು ಹಮ್ಮಿಕೊಂಡಿರೋ ಒಂದು ಕಾರ್ಯಕ್ರಮ। ಇದರಲ್ಲಿ ಫಸ್ಟ್ ಆಫ್ ಆಲ್ ಇದೊಂದು QR ಕೋಡ್ ಇದೆ। ನಾವು ಸೋಷಿಯಲ್ ಮೀಡಿಯಲ್ಲಿ ನಿಮಗೆಲ್ಲರಿಗೆ ಒಂದು ಕಳಿಸ್ತೇವೆ, ನಿಮಗೆಲ್ಲ ವಾಟ್ಸಪ್ ನಿಮ್ಮ ऑफिशियली ग्रुप वाले आपका सब जो व्हाट्सअप ग्रुप है उसमें आप भेज सकते हैं। ಎಲ್ಲರೂ ನಿಮಗೊಂದು ಒಂದು QR ಕೋಡ್ ಕೊಡ್ತಾರೆ। ಈ QR ಕೋಡ್ ಮುಖಾಂತರ ನೀವೆಲ್ಲರೂ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಮಾಹಿತಿ ದಾಖಲೆ ಮಾಡ್ಕೊಳ್ಬೇಕು। ಆ ಮಾಹಿತಿ ಪ್ರಕಾರ ನಿಮ್ಮ ಎಲ್ಲ ಡೇಟಾಬೇಸ್ ಭಾರತೀಯ ಯುವ ಕಾಂಗ್ರೆಸ್ ಕಡೆ ಬಂದ್ಬಿಡುತ್ತೆ। ಆ ಡೇಟಾಬೇಸ್ ಮುಖಾಂತರ ನಿಮಗೆ ದೇಶದಲ್ಲಿ ಆಗುವ ನೈಜ ಪರಿಸ್ಥಿತಿಗಳು, ಡೇ ಟು ಡೇ ಅಫೇರ್ಸ್, ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ನಿಮಗೆ ಡೇ ಟು ಡೇ ಅಫೇರ್ಸಲ್ಲಿ ನಿಮಗೆ ಎವ್ರಿ ವೀಕಲ್ಲಿ, ಎವ್ರಿ ಮಂತಲ್ಲಿ ನಿಮಗೆಲ್ಲ ಅಪ್ ಟು ಡೇಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ। ಯಾಕಂದರೆ ಈಗಿನ ಕಾಲದಲ್ಲಿ ಮುಂಚೆ ಹೇಳ್ತಿದ್ರು ಏನಂದರೆ ಬಂಗಾರ ಇರಬೇಕು, ಕರೆನ್ಸಿ ಇರಬೇಕು, ಗೋಲ್ಡ್ ಇರಬೇಕು, ಆಸ್ತಿ ಇರ್ಬೇಕು ಅಂತೇಳಿ। ಬಟ್ ಈಗಿನ ಜಮಾನ್ಯಾಗ ನಿಮಗಿರೋ ಮಾಹಿತಿನೇ ಒಂದು ದೊಡ್ಡ ಬಂಗಾರ। ಇನ್ಫಾರ್ಮೇಷನ್ ಇಸ್ ದ ನ್ಯೂ ಗೋಲ್ಡ್ ಆಫ್ ನ್ಯೂ ಕರೆನ್ಸಿ ಆಫ್ ದಿಸ್ ಎರಾ। ಅದಕ್ಕೆ ನಿಮ್ಮ ಮಾಹಿತಿ ನಿಮ್ಮ ಹತ್ರ ಒಳ್ಳೇದಿದ್ರೆ, ನಿಮ್ಮ ಹತ್ರ ನಾಲೆಜ್ ಇದ್ದರೆ ನೀವು ಎಲ್ಲಿ ಬೇಕಲ್ಲಿ ಹೋಗ್ಬೋದು, ಎಲ್ಲಿ ಬೇಕಲ್ಲಿ ಮಾತಾಡ್ಬೋದು, ನಿಮಗೊಂದು ಶಕ್ತಿ ಇರುತ್ತೆ। ಅದಕ್ಕೆ ಎಷ್ಟು ದುಡ್ಡು ಬಂಗಾರ ಆಸ್ತಿಗೆ ಎಷ್ಟು ಮಹತ್ವ ಅದ, ನಿಮ್ಮ ನಾಲೆಜಿಗೂ ಅಷ್ಟು ಮಹತ್ವ ಅದ। ಎಸ್ಪೆಷಲಿ ಈಗಿನ ಜಮಾನಲ್ಲಿ ಏನಾಗ್ತಾಯಿದೆ, ನ್ಯಾಷನಲ್ ಲೆವೆಲಲ್ಲಿ, ರಾಜ್ಯ ಘಟಕದಲ್ಲಿ ಮತ್ತು ಎಲ್ಲ ಜಿಲ್ಲಾ ಸ್ತರದಲ್ಲಿ ನಮಗೆ ಪಬ್ಲಿಕ್ ಮತ್ತು ಎಸ್ಪೆಷಲಿ ನಮ್ಮ ಯುವ ಕಾಂಗ್ರೆಸ್ ಆಫೀಸ್ ಬೇರೆಯವರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಂದು ಮಾಹಿತಿ ಕರೆಕ್ಟ್ ಪ್ರಾಪರ್ ಇನ್ಫಾರ್ಮೇಷನ್ ಪಾಸ್ ಆನ್ ಆಗ್ಬೇಕು ನಮಗೆ। ಆ ಪ್ರಾಪರ್ ಇನ್ಫಾರ್ಮೇಷನ್ ಪಾಸ್ ಆನ್ ಆಗೋಕ್ಕೆ ಇದೊಂದು ಸಂವಿಧಾನ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತೇಳಿ ನಮ್ಮ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಅದರ ಆಶೆಯಲ್ಲಿ ನಂಬಿಕೆ ಇರೋರು ಮತ್ತು ಅದ್ರ ಮೇಲೆ ವಿಶ್ವಾಸ ಇರೋರು ಎಲ್ಲರೂ ಒಂದು ಹೊಸ ಯುವಕರು ರಾಜಕೀಯ ಬರ್ಬೇಕನ್ನೋರು ಅವರೆಲ್ಲರೂ ಕೂಡ ಈ ಪ್ರೋಗ್ರಾಮ್ಗೆ ದಾಖಲಾತಿ ಮಾಡಬೇಕು। ಸಂವಿಧಾನ ಲೀಡರ್ಶಿಪ್ ಪ್ರೋಗ್ರಾಮ್ ಅಂತ SLP ಅಂತ। ಇದರ ಮುಖಾಂತರ ನೀವು ಬಂದಾಗ ಇದರಲ್ಲಿ ನಿಮ್ದೆಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ನೀವು ಮಾಡ್ತಿರೋ ಕೆಲಸ ಎಲ್ಲ ಮಾಹಿತಿ ನಮ್ಮ IVC ಬ್ಯಾಕ್ ಎಂಡ್ಗೆ ಟೀಮ್ಗೆ ಅಪ್ಡೇಟ್ ಸಿಗುತ್ತೆ। ಆಮೇಲೆ ಯಾವುದರಲ್ಲಿ ನಿಮಗೂ ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಡೇ ಟು ಡೇ ಅಫೇರ್ಸ್। ಆಮೇಲೆ ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರೋ ಅವರಿಗೆಲ್ಲ ನಿಮಗೆ ಒಂದು ಸ್ಟೇಟ್ ಲೆವೆಲಲ್ಲಿ ಎಲ್ಲ ಒಂದು ಝೋನಲ್ ವೈಸ್, ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದರೆ ಇಲ್ಲೊಂದು ಗುಲ್ಬರ್ಗಲ್ಲಿ ಒಂದು ಝೋನಲ್ ವರ್ಕ್ಶಾಪ್ ಇಡ್ತಾರೆ, ಬೆಂಗಳೂರಲ್ಲಿ। ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಂದರೆ ನಿಮಗೆ ಸೌತ್ ಇಂಡಿಯಾದಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಮಾಡ್ತಾರೆ। ನೀವು ಒಂದು ಆರ್ಗನೈಸೇಷನಲ್ಲಿ ಸೆಟ್ ಆಗಿಬಿಡ್ತೀರ। ಯಾಕಂದ್ರೆ ನೀವು ಭಾಳಷ್ಟು ನೋಡಿರ್ಬೇಕು, ಈಗಿನ ಜಮಾನಲ್ಲಿ ಮುಂಚೆ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಜಾಸ್ತಿ ನಡೀತಿತ್ತು। ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು, ಫೇಸ್ಬುಕ್ಕಲ್ಲಿ ನ್ಯೂಸ್ ಚಾನಲ್ ಥರ ಎಲ್ಲ ಕೆಲಸ ಮಾಡಿರೋದು ಅವ್ರ ಇನ್ಫಾರ್ಮೇಷನ್ನೇ ಇಂಪಾರ್ಟೆಂಟ್ ಇದೆ।
ಯಾಕಂದರೆ ನಾವು ಇವತ್ತೇನಂದ್ರೆ ಕೆಲಸ ಆಗಿದ್ದು ನಾಳೆ ಮುಂಜಾನೆ ಪೇಪರ್ನೇ ಓದ್ತಿದ್ದೇವೆ. ಬಟ್ ಈಗ ಇವತ್ತು ನಡೆದಿದ್ದು ಈಗ ಲೈವ್ ನಾವು ನೋಡ್ಬೋದು. ಅಂಥ ಒಂದು ಮಾಹಿತಿ ಯುಗದಲ್ಲಿ ನಾವು ಇದ್ದೆವು. ಆ ಮಾಹಿತಿ ಯುಗ ತನಕ ನಾವು ಅಡಾಪ್ಟ್ ಆಗ್ಬೇಕಾಗ್ತದೆ. ಅದಕ್ಕೆ ಭಾಳ ಜನ ಯುವಕರು ಇದ್ರಿ ಇಲ್ಲಿ. ಮತ್ತು ನಾವು ಇಲ್ಲಿ ಗುಲ್ಬರ್ಗ ಜಿಲ್ಲೆ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ಎಲ್ಲ ಜನತೆಗೂ ಈ ಮಾಧ್ಯಮದ ಮುಖಾಂತರ ನಾ ಮನವಿ ಮಾಡೋದೇನೆಂದರೆ, ನೀವು ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ನಮ್ದೆಲ್ಲ ಯುವ ಕಾಂಗ್ರೆಸ್ ಜಿಲ್ಲಾ ಫೇಸ್ಬುಕ್ ಪೇಜಲ್ಲೂ ನಾವು ಇದು ಅಪ್ಲೋಡ್ ಮಾಡ್ತೇವೆ. ಈ QR ಸ್ಕ್ಯಾನ್ ನೀವು ಸ್ಕ್ಯಾನ್ ಮಾಡೋ ಮುಖಾಂತರ ನಮ್ಮ ಒಂದು ಯುವ ಕಾಂಗ್ರೆಸ್ಸಿನ ಒಂದು ಕುಟುಂಬಕ್ಕೆ ನೀವು ಒಂದು ಸೇರ್ಪಡೆ ಆಗ್ಬೇಕಂತೇಳಿ ಒಂದು ಮನವಿ ಮಾಡುತ್ತಾ, ಒಂದು ಕರೆ ಕೊಡುತ್ತಾ, ನಾವು ಮತ್ತೊಮ್ಮೆ ಎಲ್ಲ ಯುವ ಕಾಂಗ್ರೆಸ್ಸಿಗರಿಗೆ, ನಮ್ಮೆಲ್ಲ ಮುಖಂಡರಿಗೆ ಇದ್ರ ಬಗ್ಗೆ ಜಾಸ್ತಿ ಪ್ರಚಾರ ಮಾಡುತ್ತಾ ನಮ್ಮ ಒಂದು ಕಾರ್ಯಕ್ರಮ ಎಲ್ಲ ತಾಲೂಕು, ಎಲ್ಲ ಮತ್ತು ಬ್ಲಾಕು ಮತ್ತು ಎಲ್ಲ ಗ್ರಾಮ ಮಟ್ಟದ ರೀಚ್ ಆಗ್ಬೇಕಂತೇಳಿ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ನೀವು ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.